ಇಂಡಿಯಾ ವಿಮಾನ ಪತನದಲ್ಲಿ ತನ್ನ ಪ್ರೀತಿ ಕಳೆದುಕೊಂಡ. ವೈರಲ್ ಆಗಿರೋ ವಿಡಿಯೋ ನೋಡಿ ಕಂಬನಿ ಮಿಡಿದ ನೆಟ್ಟಿಗರು. 242 ಜನರಲ್ಲಿ ಓರ್ವ ಮಾತ್ರ ಅಚ್ಚರಿ ಎಂಬಂತೆ ಬದುಕಿದ ನೋಡಿ. ನಿಜವು ಸುಳ್ಳಾಗದೇನು ನಡೆದ ಸಮಯ ಹಿಂದಿರುಗದೇನು. ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡು ಬರೋಬ್ಬರಿ 265 ಮಂದಿ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ. ಲಂಡನ್ಗೆ ಹೊರಟಿದ್ದಂತಹ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದಲ್ಲಿ 242 ಜನ ಪ್ರಯಾಣ ಮಾಡ್ತಿದ್ರು. ಇನ್ನು ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಹಿಂದಿನ ಕಣ್ಣೀರು ತರಿಸೋ ಕಥೆಗಳು, ದೃಶ್ಯಗಳು ಒಂದೊಂದಾಗಿ ಬೆಳಕಿಗೆ ಬರ್ತಿವೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದನ್ನ ವೈರಲ್ ಆಗಿದೆ ಸಹ. ಆ ವಿಡಿಯೋದಲ್ಲಿ ಯುವಕನೊಬ್ಬ ತನ್ನ ಗೆಳತಿಯ ಮೃತದೇಹಕ್ಕಾಗಿ ಕಾಯುತ್ತಾ ಆಸ್ಪತ್ರೆ ಒಂದು ಮೂಲೆಯಲ್ಲಿ ಕೂತು ಕಣ್ಣೀರನ್ನ ಇಡುತ್ತಾ ಕುಳಿತುಕೊಂಡಿರುವಂತಹ ದೃಶ್ಯವೊಂದು ಸೆರೆಯಾಗಿದೆ. ಹೌದು, ಆದರೆ ಆ ಯುವಕ ಯಾರು, ಏನು ಎಂಬುದರ ಮಾಹಿತಿ ಇನ್ನೂ ಲಭ್ಯವಿಲ್ಲ. ಆದರೆ ವಿಡಿಯೋ ಮಾಡಿದವರು ಸಹ ಹಂಚಿಕೊಂಡಂತಹ ಮಾಹಿತಿ ಪ್ರಕಾರ ಯಾರಿಗಾಗಿ ಕಾಯ್ತಿದ್ದೀರಿ ಎಂದು ಕೇಳಿದಾಗ ಆ ವ್ಯಕ್ತಿ 2 ಪದಗಳಲ್ಲಿ ನನ್ನ ಪ್ರೀತಿಗಾಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾನೆ. ಇಷ್ಟಾಗಿ ಅವನು ಬೇರೆ ಏನನ್ನು ಹೇಳದೆ ಒಂಟಿಯಾಗಿ ಕಣ್ಣೀರನ್ನ ಹಾಕುತ್ತಿದ್ದ ಎಂದು ವಿವರಣೆ ಕೊಟ್ಟಿದ್ದಾರೆ. ಇದೇ ವಿಡಿಯೋ ನೋಡಿದಂತಹ ಅದೆಷ್ಟೋ ನೆಟ್ಟಿಗರು ಕಾಮೆಂಟ್ಸ್ ಮೂಲಕನೇ ಕಂಬನಿ ಮಿಡಿದಿದ್ದಾರೆ. ಆದರೆ ಇಲ್ಲಿಯವರೆಗೂ ಸಹ ವಿಮಾನವನ್ನೇ ಹತ್ತದ ಮುಗ್ಧ ಬಾಲಕ ಏರ್ ಇಂಡಿಯಾ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆಯಾಗಿದೆ. ಹೌದು, ಲಂಡನ್ಗೆ ಹೊರಟಿದ್ದಂತಹ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡು ದೊಡ್ಡ ದುರಂತವನ್ನೇ ಸೃಷ್ಟಿ ಮಾಡಿದೆ. ಈ ಘಟನೆ ನಡೆದು 2 ದಿನಗಳು ಕಳೆದಿವೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಹಿಂದಿನ ಕಣ್ಣೀರು ತರಿಸುವಂತಹ ಕಥೆಗಳು ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಆಕಾಶದಲ್ಲಿ ಹಾರಾಡೋ ವಿಮಾನವನ್ನ ನೋಡಿ ಖುಷಿ ಪಡ್ತಿದ್ದಂತಹ ಕಡುಬಡತನದ ಮುಗ್ಧ ಬಾಲಕ ಈ ದುರಂತದಲ್ಲಿ ತನ್ನ ಉಸಿರನ್ನೇ ನಿಲ್ಲಿಸಿದ್ದಾನೆ ಅನ್ನೋದು ಕರುಳನ್ನ ಹಿಂಡುವಂತಿದೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಈ ಬಾಲಕ ಪ್ರಾಣ ಬಿಟ್ಟಿದ್ದಾನೆ. ಅಷ್ಟಕ್ಕೂ ಈ ಬಾಲಕ ವಿಮಾನದಲ್ಲಿ ಆಗಲಿ ಹಾಸ್ಟೆಲ್ನಲ್ಲಿ ಆಗಲಿ ಇರಲಿಲ್ಲ. ಬದಲಿಗೆ ಘಟನೆ ನಡೆದಂತಹ ಸ್ಥಳದಲ್ಲಿ ಟೀ ಸ್ಟಾಲ್ ಬಳಿ ನಿಂತಿದ್ದ ಅಷ್ಟೇ. ಅಲ್ಲಿ ವಿಮಾನ ಪತನಗೊಂಡಿದೆ. ಅದರಲ್ಲಿ 14 ವರ್ಷದ ಬಾಲಕ ಬೆಂಕಿಯ ತೀವ್ರತೆಗೆ ಸಿಲುಕಿ ದಾರುಣವಾದಂತಹ ಅಂತ್ಯವನ್ನ ಕಂಡಿದ್ದಾನೆ. ಮೃತ ಬಾಲಕನ ಹೆಸರು ಆಕಾಶ್ ಅಂತ. ಬಿಜೆ ಹಾಸ್ಟೆಲ್ನ ಮುಂಭಾಗ ಆಕಾಶ್ ತನ್ನ ಕುಟುಂಬವು ಟೀ ಅಂಗಡಿ ಇಟ್ಕೊಂಡಿದ್ರು. ಆಕಾಶ್ ತಾಯಿ ಸೀತಾಗೆ ಊಟ ಕೊಡೋದಕ್ಕೆ ಅಂಗಡಿ ಬಳಿ ಹೋಗಿದ್ದ. ವಿಮಾನ ದುರಂತದ ವೇಳೆ ಆಕಾಶ್ ಟೀ ಅಂಗಡಿಯ ಮುಂದೆ ನಿಂತಿದ್ದ ಅಷ್ಟೇ. ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಸ್ಫೋಟಗೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಆಕಾಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಈ ವಿಮಾನ ಅಪಘಾತಕ್ಕೆ ಕಾರಣಗಳಾದ್ರೂ ಏನು ಅನ್ನೋದನ್ನ ಕಂಡುಹಿಡಿಯುವುದಕ್ಕಾಗಿ ತಜ್ಞರು ಬ್ಲ್ಯಾಕ್ ಬಾಕ್ಸ್ ಶೋಧ ಹಾಗೂ ವಿಶ್ಲೇಷಣೆ ಸೇರಿದಂತೆ ಇತರ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ. ವಿಮಾನ ಅಪಘಾತ ತನಿಖಾ ಬ್ಯೂರೋ ಈಗಾಗಲೇ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ನಿಗದಿಪಡಿಸಿದಂತಹ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ಗಳಿಗೆ ಅನುಗುಣವಾಗಿ ತನಿಖೆಯನ್ನ ಆರಂಭ ಮಾಡಿದೆ. ಆಕಾಶ್ನನ್ನ ಕಳೆದುಕೊಂಡಂತಹ ಸಹೋದರ ಕಲ್ಪೇಶ್ ಆಕ್ರಂದನವಂತೂ ಮುಗಿಲಿ ಮುಟ್ಟಿದೆ. ನನ್ನ ದೊಡ್ಡಣ್ಣ ನನಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ. ನಾನು ಆಟೋ ಓಡಿಸ್ತಿದ್ದೆ. ಬೆಂಕಿ ತೀವ್ರತೆಗೆ ಗಾಯಗೊಂಡಿದ್ದ ನನ್ನ ತಾಯಿಯನ್ನ ಆಸ್ಪತ್ರೆಗೆ ಕರೆದೊಯ್ದರು. ನನ್ನ ತಮ್ಮ ಅಲ್ಲೇ ಸಿಲುಕಿದ್ದ. ನನ್ನ ತಮ್ಮನನ್ನ ಒಮ್ಮೆ ನೋಡೋದಕ್ಕೆ ಬಿಡಿ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಆದರೆ ಆಕಾಶ್ ಇನ್ನಿಲ್ಲ ಅನ್ನೋ ವಿಷಯ ತಾಯಿಗೆ ಇನ್ನೂ ಸಹ ತಿಳಿದಿಲ್ಲ. ಆಕೆಗೆ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಮಗ ಹೇಗಿದ್ದಾನೆ ಅಂತ ಕೇಳ್ತಾನೆ ಇದ್ದಾರೆ. ಆಕಾಶ್ಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾನೆ ಅಂತ ಅವರನ್ನ ಸಮಾಧಾನ ಪಡಿಸ್ತಿದ್ದೇವೆ ಅಂತ ಅಳ್ತಿದ್ದಾರೆ. ವಿಮಾನ ದುರಂತದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಟೆಕ್ಕಿಯೊಬ್ಬರು ಸಹ ಸಾವನ್ನಪ್ಪಿರೋದು ಖಚಿತವಾಗಿದೆ. ಇಂದೋರ್ ಮೂಲದ ಹರ್ಪ್ರೀತ್ ಹೋರಾ ಪತಿ ಲಂಡನ್ನಲ್ಲಿ ಟೆಕ್ಕಿ ಆಗಿದ್ದಾರೆ. ಇದೇ ಜೂನ್ 16ರಂದು ಪತಿ ಬರ್ತ್ಡೇ ಕೂಡ ಇತ್ತು. ಈ ಹಿಂದೆ ಜೂನ್ 19ರಂದು ಲಂಡನ್ಗೆ ತೆರಳೋದಕ್ಕೆ ಆಕೆ ಯೋಜನೆಯನ್ನ ಮಾಡಿಕೊಂಡಿದ್ರು. ಆದರೆ ಪತಿಯ ಜನ್ಮದಿನವನ್ನ ಅವಿಸ್ಮರಣೀಯವಾಗಿಸುವಂತಹ ಬಯಕೆಯಿಂದ ಹರ್ಪ್ರೀತ್ ಜೂನ್ 12ರಂದೇ ತೆರಳಲು ದಿನಾಂಕವನ್ನ ಬದಲಿಸಿದ್ರಂತೆ. ಆದರೆ ವಿಧಿಯಾಟನೆ ಬೇರೆ ಇತ್ತು.
ಸದ್ಯ ಇಂದೋರ್ನಲ್ಲಿ ನೆಲೆಸಿರುವಂತಹ ಅವರ ಕುಟುಂಬ ದುಃಖದ ಮಡುವಿನಲ್ಲಿ ಮುಳುಗಿದೆ. ಗುಜರಾತ್ನ ವಸಾದ್ ಮೂಲದ ರಜನಿಕಾಂತ್ ಪಟೇಲ್ ಮತ್ತೆ ದಿವ್ಯಾಬೇನ್ ರಜನಿಕಾಂತ್ ಅವರ ಮಗಳು ಸಹ ಲಂಡನ್ನಲ್ಲೇ ಇದ್ದಾರೆ. ಮಗಳ ಕಾನ್ವೊಕೇಶನ್ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಜೂನ್ 17ರಂದು ಲಂಡನ್ಗೆ ತೆರಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಮಗಳ ಜೊತೆ ಹೆಚ್ಚಿನ ಸಮಯ ಕಳೆಯೋದಕ್ಕೆ ಹಾಗೆ ಸರ್ಪ್ರೈಸ್ ಕೊಡೋದಕ್ಕೆ ಜೂನ್ 12ರಂದೇ ಲಂಡನ್ಗೆ ಹೊರಟಿದ್ರು. ಇವರ ಜೊತೆ ಸಂಬಂಧಿಕರೊಬ್ಬರು ಕೂಡ ಇದ್ರು. ಆದ್ರೆ ಸಂಭ್ರಮದಲ್ಲಿರಬೇಕಾಗಿದ್ದಂತಹ ಮನೆಯಲ್ಲೀಗ ಸೂತಕ ಆವರಿಸಿದೆ. ಭೀಕರ ವಿಮಾನ ದುರಂತದಲ್ಲಿ 245, ಇದರ ಜೊತೆಗೆ ಹಾಸ್ಟೆಲ್ನಲ್ಲಿದ್ದಂತಹ 24 ಜನರು, ಒಟ್ಟು 265 ಮಂದಿ ಮೃತಪಟ್ಟಿದ್ದಾರೆ. ನಿನ್ನೆ ದುರಂತದ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಪರಿಶೀಲನೆಯನ್ನ ಸಹ ನಡೆಸಿದ್ದಾರೆ. ಜೊತೆಗೆ ಗಾಯಾಳುಗಳನ್ನ ಭೇಟಿಯಾಗಿ ಧೈರ್ಯವನ್ನ ತುಂಬಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ದುರಂತದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಮೃತರು ಮತ್ತು ಗಾಯಾಳುಗಳ ಕುಟುಂಬಕ್ಕೂ ಸಹ ಸಾಂತ್ವನವನ್ನ ಹೇಳಲಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಆದಂತಹ ವಿಜಯ್ ರೂಪಾನಿ ದುರ್ಮರಣಕ್ಕೀಡಾಗಿದ್ದಾರೆ. ಲಂಡನ್ನಲ್ಲಿದ್ದಂತಹ ಪತ್ನಿಯನ್ನ ಕರೆತರೋದಕ್ಕೆ ಹೊರಟಿದ್ದಂತಹವರು ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಇನ್ನು ಮಾಜಿ ಸಿಎಂ ನಿಧನಕ್ಕೆ ಪ್ರಧಾನಿಯಾದಿಯಾಗಿ ರಾಜಕೀಯ ನಾಯಕರು ಸಂತಾಪವನ್ನ ಸೂಚಿಸಿದ್ದಾರೆ. ಇವತ್ತು ವಿಜಯ್ ರೂಪಾನಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇನ್ನು ಪೈಲಟ್ನ ಆ ನೋವು ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ವಿಮಾನ ಪತನವಾಗುವಂತಹ ಕೊನೆ ಸಮಯದಲ್ಲಿ ಪೈಲಟ್ಗಳ ಪರಿಸ್ಥಿತಿ ಹೇಗಿರ್ಬೇಡ ಹೇಳಿ. ಏರ್ ಇಂಡಿಯಾ ಪತನವಾಗುವಂತಹ ಕೊನೆ ನಿಮಿಷದಲ್ಲಿ ಏರ್ ಕಂಟ್ರೋಲ್ ರೂಮ್ಗೆ ಪೈಲಟ್ ಹೇಳಿದ ಆ ಒಂದು ಮಾತು, ಇದು ನನ್ನ ಕೊನೆಯ ಕಾಲ್, ನನ್ನಿಂದ ಏನನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಪರಿಸ್ಥಿತಿ ಮಿತಿ ಮೀರಿ ಹೋಗಿದೆ, ನಾನು ಸ್ಕ್ರಾಚ್ ಲ್ಯಾಂಡಿಂಗ್ ಮಾಡ್ತಿದ್ದೇನೆ, ನನ್ನ ಸಾವಿನ ಜೊತೆ 241 ಜನರನ್ನ ಹೊತ್ತು ಅದೆಷ್ಟೋ ಕನಸುಗಳ ಜೊತೆ ಆಗ್ತಿದ್ದಂತಹ ಜನರ ಸಾವು ಆ ಪೈಲಟ್ಗೆ ಮಾತ್ರ ಗೊತ್ತಿತ್ತು. ಆದರೆ ಏನೂ ಮಾಡೋಕ್ಕಾಗದಂತಹ ಅಸಹಾಯಕತೆ. ಆ ಕ್ಷಣಕ್ಕೆ ಆತನ ಒಳಗಾದಂತಹ ಆ ನೋವು ಆ ಭಗವಂತನಿಗೆ ಗೊತ್ತಿರಬೇಕು. ಸಾವು ಖಚಿತವಾದ ಮೇಲೆ ಪಾಪ ಆತನ ಕುಟುಂಬ, ತಂದೆ, ತಾಯಿ, ಹೆಂಡತಿ, ಮಕ್ಕಳು, ತನ್ನ ಜೊತೆ ಪ್ರಯಾಣಿಸುತ್ತಿದ್ದಂತಹ ಆ ಪ್ರಯಾಣಿಕರ ಜೀವನ ಎಲ್ಲವೂ ಸಹ ಒಮ್ಮೆ ಆತನ ಕಣ್ಮುಂದೆ ಬಂದು ಹೋಗಿರ್ಬೇಕಲ್ವೇ. ಸಾವು ವಿಚಿತ್ರ, ಆದರೆ ಇದು ಈಗ ಸತ್ಯ ಆಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,